ಅದದೃಶ್ಯ ಚ ಕರ್ಮಾಣಿ ಶಾಸ್ತ್ರಾಣಿ ಜಗೃಹೇನ ಚ. ಬ್ರಹ್ಮಸೂತ್ರಗಳ ಪಾಠ ಆರಂಭ ಮಾಡಿದ್ರು ಕೂಡ, ವೇದಗಳ ಪಾಠ, ವೇದಾಂತ ಸೂತ್ರಗಳ ಪಾಠ ಮಾಡಿದ್ರು, ಶಾಸ್ತ್ರಾಣಿ ನ ಜಗೃಹೇ ಸ್ವೀಕರಿಸಲೇ ಇಲ್ಲ ಅಂತೆ. ಮತ್ತು ಉಕ್ತೋಪಿ ಬಹುಶಃ ಕಿಂಚಿತ್ ಜಡವಾಕ್ಯಂ ಅಭಾಷತ. ಅಪ್ಪ ಭಾರಿ ಬಾರಿಗೆ ಹೇಳಿಕೊಟ್ಟ ಅಂತೆ. ಹೇಳು ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಹೇಳು ಗಾಯತ್ರಿ ಮಂತ್ರ ಹೇಳು ಅಂತ ಬಹುಶಃ ಉಕ್ತೋಪಿ 16 ಬಾರಿ ಮತ್ತೆ 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 ಹೇಳಿಕೊಟ್ಟರು ಕೂಡ ಕೊನೆಗಾಗುವಾಗ ಕಿಂಚಿತ್ ಜಡವಾಗ್ಯಂ ಅಭಾಷತ. ಏನು ಶುಕ್ಲಾಂ ಇದ್ರೆ ಸೂಕ್ಲಾಂ ಹೇಳಿ ಸುಮ್ಮನೆ ಕೂತು ಬಿಟ್ಟ, ಹೇಳಲಿಕ್ಕೆ ಹೋಗಲಿಲ್ಲ. ತದಪ್ಯ ಸಂಸ್ಕಾರ ಗುಣಂ. ಜನ ತಿಳ್ಕೊಳ್ಬೇಕಂತೆ, ಈ ನಾಲಿಗೆ ತಿರುಗುವುದೇ ಇಲ್ಲ, ಈ ನಾಲಿಗೆಗೆ ಯಾವ ಸಂಸ್ಕಾರವೂ ಇಲ್ಲ ಅಂತ. ಗ್ರಾಮ್ಯ ವಾಕ್ಯೋಕ್ತಿ ಸಂಶ್ರಿತಂ. ಗ್ರಾಮ್ಯ ಅಂದರೆ ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಬಾರದವರು ಹೇಗೆ ಮಾತನಾಡಬಹುದು ಹಾಗೆ ಮಾತನಾಡ್ತಾ ಇದ್ದಾನೆ ಅಂತ. ಸಮ್ಮಾನ ನಾಪರಾಂ ಹಾನಿಂ. ತಮಾಷೆ ಮಾಡಿದ್ರಂತೆ. ಇದಕ್ಕೇನಾದರೂ ತಲೆ ಸರಿ ಉಂಟಾ? ಇಷ್ಟು ಬಾರಿ ಅಪ್ಪ ಹೇಳಿಕೊಟ್ಟರು ಕೂಡ ಒಂದು ಶ್ಲೋಕ ಈ ಮಗುವಿನ ನಾಲಿಗೆಯಲ್ಲಿ ಬರುವುದಿಲ್ಲ ಅಂತ. ಅವನು ಯೋಚನೆ ಮಾಡ್ತಾನೆ, ಸಮ್ಮಾನ ನಾಪರಾಂ ಹಾನಿಂ ಯೋಗರ್ಧೆ ಕುರುತೆ ಯತಃ ಅಂತ. ಸನ್ಮಾನ ಉಂಟಲ್ವ, ಯಾವುದಾದ್ರೂ ಹೊಗಳುವುದು ಅಂತ, ಅದು ಯೋಗ ಸಾಧನೆಯಲ್ಲಿ ತೊಡಗುವವನಿಗೆ ದೊಡ್ಡ ಒಂದು ಕೊರತೆ. ಸಿದ್ಧಿಗೆ ಅವಕಾಶವೇ ಕೊಡುವುದಿಲ್ಲ, ಕೇವಲ ಸನ್ಮಾನಗಳು, ಮಾನಗಳ ಈ ಗೌರವಗಳೆಲ್ಲ. ಮತ್ತೇನು? ಜನೇನಾವ ಮತೋ ಯೋಗಿ ಯೋಗಿ ಸಿದ್ಧಿಂಚ ವಿದ್ಯತಿ. ಜನರ ತಿರಸ್ಕಾರಕ್ಕೆ ಒಳಗಾದರೆ ಆ ಸಾಧಕನಾದವನು ಸಿದ್ಧಿ ಪಡಿತಾನೆ ಬೇಗ ಅಂತ ಇದು ಅವನ ಒಳಗಿನಿಂದ ಗೊತ್ತಿತ್ತು. 4 ಜನ ಚೀತು ಅಂತ ಹೇಳಿದರೆ ಅವನು ಖುಷಿ ಪಡುವುದಂತೆ. ಅಬ್ಬಾ ಒಳ್ಳೆಯದಾಯಿತು, 4 ಜನ ತೆಗೊಳ್ಳುವವರಾದರೂ ಇದ್ದಾರಲ್ವ ಅಂತ. ನಾವು ಆಗಲ್ಲ, ಅದು ಸಿಟ್ಟು ನಮಗೆ. ಎಲ್ಲಿಯಾದರೂ ಸ್ವಲ್ಪ ತಿರಸ್ಕಾರದ ಭಾವ ಬರುವಂತೆ ನಮಗೆ ಮಾತನಾಡಿಬಿಟ್ರು ಅಂತ ಆದರೆ ನಾವು ಮತ್ತೆ ಅವಮಾನ ಆಯಿತು, ಅದಾಯಿತು, ಇದಾಯಿತು ಅಂಥೇಳಿ ಅಲ್ಲಿ ತಲೆ ಹಾಕುವುದಿಲ್ಲ, ಅಲ್ಲಿ ತಲೆ ಹಾಕಿ ಮಲ್ಕೊಳ್ಳೋದಿಲ್ಲ. ಅಯ್ಯೋ ಎಲ್ಲ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿಂದ ಸೌಲಭ್ಯಗಳನ್ನು ಅಂತ ಪಡಿತಾನೆ, ಹೇಳ್ತಾನೆ. ಆದರೆ ಇವನು ಹಾಗಲ್ಲ. ಯೋಗ ಸಿದ್ಧಿಂಚ ಯೋಚನೆ ಮಾಡಿದ ಅಂತೆ. 4 ಜನ ತಿರಸ್ಕಾರ ಮಾಡಿದರೆ ಸಾಧನೆಗೆ ಸ್ವಲ್ಪ ಹತ್ತಿರ ಆಗ್ತೇವೆ. ಸನ್ಮಾನಗಳೆಲ್ಲ ಮತ್ತೆ 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 ನಡೀತಾ ಇದ್ದರೆ ಆಗ ಕೋನ್ಯೋಸ್ತಿ ಸದೃಶೋಮಯ ಬಂದರೂ ಬರಬಹುದು, ಬರದೇ ಇರಬಹುದು. ಮಾಡಿದ ಕೂಡಲೇ ಅವನು ಅಹಂಕಾರಕ್ಕೆ ಒಳಗಾಗಬೇಕು ಅಂತ ನಿಯಮ ಏನಿಲ್ಲ. ಭಗವತ್ ಪ್ರಸಾದ ಅಂತಲೂ ಸ್ವೀಕಾರ ಮಾಡಲಿಕ್ಕೆ ಸಾಕು, ಅದು ಒಂದು ಭಗವಂತ ಪ್ರಸಾದ ಅಲ್ವಾ, ಹಾಗೆ ಸ್ವೀಕಾರ ಮಾಡಬಹುದು. ಅದು ಅವನ ಮನಸ್ಸಿಗೆ ಸಂಬಂಧಪಟ್ಟದ್ದು. ಈ ಯೋಚನೆಯಲ್ಲಿ ಅವನು ತಮಾಷೆ ಮಾಡಿದ್ರು, ತಿರಸ್ಕಾರ ಮಾಡಿದರೂ ಕೂಡ ಅದರ ಬಗ್ಗೆ ಯೋಚನೆಯನ್ನು ತಲೆಗೆ ಹಾಕಿಕೊಳ್ಳಿಲ್ಲ. ಏನು ಸಿಕ್ಕಿತೋ ಇದನ್ನು ಅವನು ತಿಂತಾ ಇದ್ದಾನೆ. ತದಕ್ಕೆ ಕಾಲ ಸಂಯಮಂ ಅಂತ. ಒಮ್ಮೆ ಏನಾಗಿದೆ, ಬೇಕಾದಷ್ಟು ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದರಂತೆ. ಯಾಕೆ ಸುಮ್ಮನೆ ಸಿಕ್ಕ ಒಳ್ಳೆ, ಅವ್ರು ಹೇಳ್ತಾರೆ ಹೇಗಿದ್ದ ಅಂತ, ಒಳ್ಳೆ ಸಮಾಕ್ಷ ಪೀನಾವಯವ ಜಡಕಾರೀಚ ಕರ್ಮಣಿ ಅಂತ, ಸರ್ವಲೋಕೋಪಕರಣಂ ಬಭೂವಾಹಾರ ಚೇತನ, ಒಳ್ಳೆ ದಷ್ಟಪುಷ್ಟ ಗಾಟಿ ಸಿಕ್ಕಿದ್ದು ತಿಂತ ಇದ್ದಲ್ವ. ಯಾವುದು ಅಂತ ಹೊತ್ತು ಇಲ್ಲ, ಇದಿಲ್ಲ, ಆವಾಗ ಏನು ಸಿಕ್ಕಿತು ಅದನ್ನು ತಿಂತ ಇದ್ದ. ಇದು ನಾವು ಮಾಡುವ ಹಾಗೆ ಇಲ್ಲ. ಮತ್ತು ಹೀಗೆ ತಿಂತ ಇಲ್ಲ, ಅವರನ್ನೆಲ್ಲ ಹಾಗೆ ಕರೆಯುವ ಹಾಗೂ ಇಲ್ಲ, ದೊಡ್ಡ ಅಪರಾಧ. ಇವನ ಏರಿದ ಎತ್ತರ ಅದು ಹಿಮಾಲಯದಕ್ಕಿಂತಲೂ ಎತ್ತರದ್ದು. ನಮ್ಮ ಕಲ್ಪನಾತೀತವಾದ ವ್ಯವಸ್ಥೆ ಅವನ ವ್ಯಕ್ತಿತ್ವದ ವರ್ಣನೆ ಎನ್ನುವಂಥದ್ದು. ಯಾರೋ ಒಬ್ಬ ಹಾಗೆ ಬದುಕ್ತಾನೆ ಅಂತ ಹೇಳಿದ ಕೂಡಲೇ ಅವರು ಅವಧೂತರು ಇರಬೇಕು, ಏನು ಹೊತ್ತಿಗೆಲ್ಲ ತಿಂತಾರೆ. ಇಲ್ಲಪ್ಪ, ಇಲ್ಲಿರುವಾಗ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರ ಏನು ಹೇಳಿದೆ ಅದರ ಚೌಕಟ್ಟಿನಲ್ಲಿಯೇ ನಮ್ಮ ಜೀವನ ಇರಬೇಕು. ಇದು ಮೀರಿದ ವ್ಯಕ್ತಿತ್ವ, ನಮ್ಮ ಯೋಚನೆಗೆ ಸಿಗದ ವ್ಯಕ್ತಿತ್ವ. ಅಂತಹ ಒಂದು ವ್ಯಕ್ತಿತ್ವದ ಸಂಪಾದನೆ ಅವನು ಮಾಡಿದ್ದಾನೆ, ಒಳಗಿನಿಂದ ಬೆಳೆದಿದೆ. ಅವನನ್ನು ರಾತ್ರೋತಂ ಸಮಲಂಕೃತ್ಯ ವೈಶಸ್ಯಸ್ಯ ವಿಧಾನತಃ. ಇವನು ನೋಡಿದ್ರಂತೆ, ಅಲ್ಲಿ ಒಬ್ಬ ದುಷ್ಟ ರಾಜ ಇದ್ದ, ಬಲಿ ಕೊಡಲಿಕ್ಕೆ ಇವನನ್ನು ಕರ್ಕೊಂಡು ಹೋದ. ಒಳ್ಳೆ ದಷ್ಟಪುಷ್ಟ ಇದ್ದಾನೆ. ಕಾಳಿಗೆ, ಭದ್ರಕಾಳಿಗೆ ರಾತ್ರಿಯ ಹೊತ್ತು ಅದು ಕೆಟ್ಟ ಆರಾಧನೆ, ವಾಮಾಚಾರದ ಉಪಾಸನೆ, ಅತ್ಯಂತ ನಿಕೃಷ್ಟವಾದಂತಹ ಶಾಸ್ತ್ರ ತಿರಸ್ಕರಿಸಿದಂತಹ ಆ ಉಪಾಸನೆಗಳಲ್ಲಿ ತೊಡಗಿದ ವರ್ಗ ಎನ್ನುವಂಥದ್ದು ಆ ಕಾಲದಿಂದ ಈ ಕಾಲದ ತನಕವೂ ನಿರಂತರವಾಗಿ ನಡೀತಾ ಇರ್ತದೆ. ವೇದವ್ಯಾಸರು ಸ್ಪಷ್ಟವಾಗಿ ಹೇಳಿದ್ರು, ಅದನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಜನ. ಹೀಗೆ ಆ ವಾಮಾಚಾರದ ವ್ಯವಸ್ಥೆಯಲ್ಲಿ ಉಪಾಸನೆಯಲ್ಲಿ ತೊಡಗಿದವರು ಆ ಕಾಳಿಗೆ, ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ. ಒಳ್ಳೆ ಸಿಕ್ಕಿದ್ದಾನೆ ಇವನು ಎಳ್ಕೊಂಡ್ರು ಬಂದರೂ ಮಾತನಾಡೋದಿಲ್ಲ. ಒಳ್ಳೆ ಅಲಂಕಾರ ಮಾಡಿದ್ರಂತೆ. ನಿಂತಿದ್ದಾನೆ ನೋಡಿ ಭೂಪ, ನಿಜವಾಗಲೂ ಭೂಪನೇ ನಿಂತಿದ್ದಾನೆ.
ಅಧಿಷ್ಠಿತ ಮಹಾಕಾಲ್ ಅವನಿಗೆ ಬಲಿ ಕೊಡಬೇಕು ಅಂತೇಳಿ ಖಡ್ಗ ತೆಗೆದಾಗ ಕ್ಷತ್ತಾರಂ ಕೂರಕರಮಾಣಂ ಮಚ್ಚನತ್ ಕಂಠಮೂಲತಃ ಅಂತ ಅವರ ಕೈಯಲ್ಲಿರುವಂಥ ಖಡ್ಗವನ್ನು ಎಳೆದುಕೊಂಡು ಅವರ ಕೆಟ್ಟ ಜನರ ಕುತ್ತಿಗೆಯನ್ನು ಕಡಿದು ಹಾಕಿಬಿಟ್ಲು. ಇದರಿಂದ ಅವಳು ಸಂತೋಷಪಟ್ಲಂತೆ. ಕಾರಣ ಬ್ರಹ್ಮಜ್ಞಾನಿ, ನಿರಂತರ ದೇವರ ಉಪಾಸನೆಯಲ್ಲಿ ತೊಡಗಿಕೊಂಡವ. ನಮ್ಮ ರಕ್ಷಣೆ ತೇನತ್ತೆ, ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವುದಕ್ಕೆ ಇದು ನಿದರ್ಶನ. ನಾವು ಪ್ರಯತ್ನ ಪಡದೇ ಇದ್ದರೂ ಕೂಡ ನಾವು ದೇವರನ್ನು ಬಲವಾಗಿ ನಂಬಿದೆವು ಅಂತಾದರೆ ಅವನು ಖಂಡಿತವಾಗಿಯೂ ರಕ್ಷಣೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ ಅಂತ ಕೃಷ್ಣನ ಆಶ್ವಾಸನೆ ಅರ್ಜುನನಿಗೆ. ಮಗು ತಾತ ಹೆದರಬೇಡ ನೀನು, ಕಲ್ಯಾಣಕೃತ್ ಕಶ್ಚಿತ್ ಯಾರೇ ಇರಬಹುದು, ಅವನು ಒಳ್ಳೆಯದು ಮಾಡಿದ್ದಾನೆ ಅಂತಾದರೆ ಅವನಿಗೆ ದುರ್ಗತಿ ಆಗುವುದಿಲ್ಲ. ಇದು ನಾನು ಕೊಟ್ಟ ಭರವಸೆ, ಇದರಲ್ಲಿ ನಂಬಿಕೆ ಇಡು ಅಂತ ಕೃಷ್ಣ ಅವನಿಗೆ ಕೊಟ್ಟ ಭರವಸೆಯಲ್ಲಿ ನಾವು ನಂಬಿಕೆ ಇಡಬೇಕು. ಇಲ್ಲಿ ಕಡಿಬೇಕು ಅಂತ ಬಂದಾಗ ಭದ್ರಕಾಳಿಯೇ ಪ್ರತ್ಯಕ್ಷಳಾಗಿ ಬಂದು ಅವರ ಸಂಹಾರವನ್ನು ಆಕೆ ಮಾಡಿದ್ದಾಳೆ. ಅವನು ನಮಸ್ಕಾರ ಮಾಡಿದ ಹೋದ, ಅವನಿಗೆ ಯೋಚನೆಯೇ ಇಲ್ಲ. ಅಲ್ಲ, ಅವನಿಗೆ ಒಂದೇ ಗುಂಗು, ದೇವರು 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 ಅಂತ. ಇದು ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳಬೇಡಿ, ಇದೆಲ್ಲ ಪ್ರಾಕ್ಟಿಕಲ್ಲೇ. ಮಾತ್ರ ನಮ್ಮ ಮನಸ್ಸು ಲೌಕಿಕ ಚಿಂತನೆಯನ್ನು ಮಾಡ್ತಾ ಇರ್ತದೆ. ಕೆಲವು ನಾವು ಟಿ ವಿ ಎದುರಿಗೆ ಕೂತ್ರೆ ಕಳ್ಳರು ಬಂದರೂ ಗೊತ್ತಾಗ್ತದ. ಎಷ್ಟು ಸಲ ನಾವು ನೋಡಿದ್ದೇವೆ, ಕಳ್ಳರು ಬಂದು ಇವರು ಟಿ ವಿ ನೋಡುವಾಗ ಎತ್ಕೊಂಡು ಹೋದರು ಅಂತ. ಇವತ್ತು ದಾರಿಯಲ್ಲಿ ಹೋಗುವಾಗಲೇ ಹೋಗ್ತಾ ಇರ್ತಾರೆ ಅವರು ನೇರ ಶಾಲೆಗೆ ಹೋದರೆ ಅವ್ರಿಗೆ ಪ್ರಶಸ್ತಿ ಕೊಡಬೇಕು, ಅವರು ವಿಸ್ಮಯ ಅಂತ ಒಂದು ಸಿದ್ಧಿ ಆಗಿರ್ತದೆ. ಇಲ್ಲಿ ನೋಡಿದ್ರು ಅವರು ಗುರಿ ಮುಟ್ತಾರೆ ಅಂತ ಒಂದು ಸಿದ್ಧಿ ಇರ್ತದೆ. ಅಷ್ಟು ತಲ್ಲೀನವಾಗಿರ್ತದೆ. ಪ್ರಾಚೀನರಿಗೆ ಸ್ವಲ್ಪ ಮನಸ್ಸನ್ನು ಡೈವರ್ಟ್ ಮಾಡಿಕೊಂಡಿದ್ರು, ದೇವರ ಬಳಿ ಇಟ್ಟಿದ್ದರು. ಅಂತಹ ಒಂದು ವ್ಯಕ್ತಿತ್ವ ಅವನದ್ದಿತ್ತು. ಆಗ ಒಂದು ಕಡೆ ಇರುವಾಗ ಸುಮ್ಮನೆ ಕೂತಿದ್ದಾನೆ, ಕೆಲಸ ಮಾಡ್ತಾ ತನ್ನ ಕೆಲಸದಲ್ಲಿ ತಾನಿದ್ದಾನೆ. ಆಗ ಸವೀರ ರಾಜ ಅವನು ಕಪಿಲರ ಆಶ್ರಮಕ್ಕೆ ಹೋಗ್ತಾ ಇದ್ದಾನೆ. ಸಂಸಾರದಲ್ಲಿ ದುಃಖವನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಅಂತ ಉಪದೇಶ ಕೇಳಲಿಕ್ಕೋಸ್ಕರ ಅವನು ಮಹಾನ್ ರಾಜ, ದೊಡ್ಡ ರಾಜ. ಅವನು ಕಪಿಲಾಶ್ರಮಕ್ಕೆ ಹೋಗ್ತಾ ಇರುವಾಗ ಶಿಬಿಕೆ ಪಲ್ಲಕ್ಕಿಯಲ್ಲಿ ಅವನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕಪಿಲ ಅದು ಯಾರೋ ಒಬ್ಬ ಬೇಕಿತ್ತು, ಒಬ್ಬ ಆಳು ಕಮ್ಮಿ ಇದ್ದ. ಹತ್ತಿರದವರು ಹೇಳಿದರು, ಒಳ್ಳೆ ದಷ್ಟಪುಷ್ಟ ಇದ್ದಾನೆ, ನಮ್ಮ ಕೆಲಸಕ್ಕಾಗ್ಬೋದು ಅಂತ ಕರೆದ್ರಂತೆ. ಇವನ ಹೋಗಿ ಅದನ್ನು ಹಿಡ್ಕೊಂಡು ಹೋಗುವಾಗ ಅದು ಅಲುಗಾಡಿತು. ಅದನ್ನು ಜಾತಿಸ್ಮರೋಸೋ ನ ಪಾಪಸ್ಯ ಕ್ಷಯಕಾಮ ಉವಾಹತಾಂ ಗೃಹೀತೋ ವಿಷ್ಟಿನಾಭಿಪ್ರಹ. ಅವನಿಗೆ ಜಾತಿ ಸ್ಮೃತಿ ಇತ್ತು. ಅವನು ಒಳಗಿನಿಂದ ಆ ರಾಜನ ವ್ಯವಸ್ಥೆಯನ್ನು ಕಂಡು ಅವನ ಒಳಗಿನಿಂದ ನಕ್ಕಿರಬಹುದು. ಇನ್ನೆರಡು ಜನ್ಮದ ಹಿಂದೆ ನಾನೇ ಇದ್ದೆ, ಇಂಥ ಪಲ್ಲಕ್ಕಿಗಳಲ್ಲಿ ನನ್ನ ಯಾತ್ರೆಗಳೆಲ್ಲ ನಡೀತಾ ಇತ್ತು, ಈಗ ನಾನು ಇವಾಗ ಹೊತ್ತಿಕೊಳ್ಳಬೇಕು. ಮೇಲೆ ಕೂತಿದ್ದಾನೆ ಅಂತ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಆಚೆ ಈಚೆ ಹೋಗುವಾಗ ಅಲುಗಾಡಿತಂತೆ. ದೇವರಲ್ಲಿ ಮನಸ್ಸು ಇಟ್ಟದ್ರಿಂದ ಈ ಕೆಲಸವನ್ನು ಪೂರ್ಣವಾಗಿ ತೊಡಗಿಸಿಕೊಳ್ಳಿಕ್ಕಾಗಲಿಲ್ಲ. ಏನು ಆಚೆ ಈಚೆ ಹೋಗುವಾಗ ಇರುವೆಗಳು ಆಚೆ ಈಚೆ ಹೋದರೆ ಅಲ್ಲಿಯೂ ಭಗವಂತನ ಸನ್ನಿಧಾನವನ್ನು ಕಾಣುವವನು ಇವನು. ಎಲ್ಲೋ ಹಾರುವಾಗ ರಾಜ ಕೇಳ್ತಾನೆ ಯಾರದು ಅಂತ. ಮತ್ತೆ ಕೇಳ್ತಾನಂತೆ. ಅವ್ರು ಹೇಳಿದ್ರು ಇವನು. ಮತ್ತೆ ಹಾಗೆ ಮಾಡಿದ. ಕಿಂ ಶ್ರಾಂತೋಸಿ, ಅಲ್ಲಿ ಏನು ಸಾಕಾಯಿತು ನಿನಗೆ? ಒಂದು ವ್ಯಂಗ್ಯವಾದಂಥ ಮಾತುಗಳಿಂದ. ತುಂಬ ದೂರ ಹೊತ್ತುಕೊಂಡು ಬಂದಿಯಲ್ವ? ಹೊತ್ತುಕೊಂಡದ್ದು ತುಂಬ ಹೊತ್ತಾಗಲಿಲ್ಲ, ಕೇವಲ ಕ್ಷಣಗಳು ಮಾತ್ರ ಆದದ್ದು. ತುಂಬ ಹೊತ್ತಾಯ್ತಲ್ವ, ತುಂಬ ಸಾಕಾಗಿರ್ಬೇಕು ನಿನಗೆ. ನತ್ತೊಂ ಪಿವಾನಸಿ ನೋಡುವಾಗ ತುಂಬ ಸಪೂರದ ಹಾಗೆ ದಷ್ಟಪುಟ್ಟ ಇದ್ದಾನೆ, ಆದರೆ ಇವನು ವ್ಯಂಗ್ಯ ಮಾಡ್ತಾ ಇದ್ದಾನೆ. ತುಂಬ ಸಪೂರ ಇದ್ದಿ ಪಾಪ, ನಾವು ತಮಾಷೆ ಮಾಡೋದಿಲ್ವಾ? ಅದೇ ರೀತಿಯಾಗಿ ಏನು ಹೊಟ್ಟೆಗಿಲ್ಲ ಕಾಣ್ತದೆ, ತುಂಬ ಸಪೂರ ಇರ್ದಿ, ಸಣಕಲು ದೇಹ ನಿನ್ನದು, ಹೊತ್ತುಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಕಾಣ್ತದೆ ಅಂತ. ಆಗ ಅವನು ಮಾತಾಡ್ತಾನೆ, ನಾಹಂ ಪೀಬಾ ನಚೈವೋಢ ಶಿಬಿಕಾ ಭವತೋ ಮಯ ನ ಶ್ರಾಂತೋಸ್ಮಿ ನಚಾಯಾಸೋ ಸೋಡವ್ಯೋಸ್ತಿ ಮಹೀಪತೆ ಅಂತ. ರಾಜ ಏನು ನಾನು ಹೇಗೂ ಇಲ್ಲ ಹೇಳಿದ. ನಾನು ದಪ್ಪನೂ ಇಲ್ಲ, ಸಣಕಲಾಗಿಯೂ ಇಲ್ಲ. ಮತ್ತು ಈ ಪಲ್ಲಕ್ಕಿಯನ್ನು ನಾನು ಎತ್ತಿಕೊಂಡಿಲ್ಲ. ನ ಶ್ರಾಂತೋಸ್ಮಿ, ನನಗೆ ಸಾಕಾಗಲಿಲ್ಲಪ್ಪ. ನಚಾಯಾಸಹ,
ಅಲ್ಲ, ಸೋಡವಿಯಷ್ಟು ಸ್ವಲ್ಪ ತಡ್ಕೊಳ್ಳೇಬೇಕು, ಏನು ಮಾಡಲಿಕ್ಕಾಗ್ತದೆ ರಾಜ ಅಂತ ಹೇಳಿದ. ಅದಕ್ಕೆ ಅವನು ಹೇಳಿದ, ಅವನಿಗೆ ಅಷ್ಟು ಮಾತಾಡಿದ ಕೂಡಲೇ ಒಳಗಿನ ರಾಜ ಸ್ವಲ್ಪ ಅಂತರಂಗದಲ್ಲಿ ಬೆಳೆದವನಾದ್ದರಿಂದ ಅದನ್ನು ಪಲ್ಲಕ್ಕಿಯನ್ನು ಕೆಳಗಿಡಲಿಕ್ಕೆ ಹೇಳಿದ. ಸ್ವಲ್ಪ ಕೆಳಗಿಡಿ ಅಂತ ಬಂದು ಕೇಳ್ತಾನೆ, ನೀನು ಯಾರು ಮಾರಾಯ ಅಂತ, ನೀನು ಎಂತ ಈ ರೀತಿಯಾಗಿ ಮಾತನಾಡ್ತಾ ಇದ್ದಿ, ಏನು ನಿನ್ನ ಭಾಷೆ ಅಂತ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಾನು ಹೊತ್ತುಕೊಂಡದ್ದಲ್ಲ, ಭೂಮೋ ಪಾದಯುಗಂ ತಾಸ್ತೆ ಜಂಗೆ ಪಾದದ್ವಯೇ ಸ್ಥಿತೆ. ಭೂಮಿಯಲ್ಲಿ ನನ್ನ ಪಾದ ಉಂಟಾ, ಪಾದದ ಮೇಲೆ ಜಂಘ ಉಂಟಾ, ಅದರ ಮೇಲೆ ತೊಡೆ ಉಂಟಾ, ಅದೇ ರೀತಿಯಾಗಿ ಅದರ ಮೇಲೆ ಎದೆ ಉಂಟಾ, ತಥಾ ಬಾಹುಗಳುಂಟಾ, ಅಲ್ಲಲ್ಲ ಅಲ್ಲಿ ಸ್ಕಂಧಗಳುಂಟಾ, ಅಲ್ಲ ಅದರ ಮೇಲೆ ನಿನ್ನ ಪಲ್ಲಕ್ಕಿ ಇದೆ, ಆ ಪಲ್ಲಕ್ಕಿಯಲ್ಲೂ ನೀನಿದ್ದಿ. ಅದರಿಂದಾಗಿ ವಸ್ತುತಃ ಇದನ್ನೆಲ್ಲ ಧಾರಣೆ ಮಾಡಿಕೊಂಡದ್ದು ಯಾವುದು ಹೇಳು? ಭೂಮಿ ಅಂತ ಹೇಳ್ತೀಯ, ಕೇವಲ ಭೂಮಿ ನನ್ನ ಅಸ್ತಿತ್ವದಲ್ಲಿ ನಿಂತಿದ, ನಾವು ಅದನ್ನು ನಿನ್ನೆ ನೋಡಿದ್ದೇವೆ. ಶೇಷನ ಅನುಸಂಧಾನ ಮಾಡುವಾಗ ಭೂಮಿಯನ್ನು ಹೊತ್ತವನು ಶೇಷ ಅಂತ ಹೇಗೆ ಹೊತ್ತಿದ್ದಾನೆ, ಅವನ ಹೆಡೆಗಳೆಷ್ಟು, ಅದೆಲ್ಲ ಚಿತ್ರಣವನ್ನು ನಾವು ನೋಡಿದ್ದೇವೆ. ಕೇವಲ ಶೇಷ ಅಸ್ತಿತ್ವದಲ್ಲಿದ್ದಾನ, ಅವನಿಗೂ ಕೂಡ ಮತ್ತೆ ಕೆಳಗಿನಿಂದ ಭಗವಂತನ ಬಲ ಇದೆ. ಯಾರು ಹೊತ್ತದ್ದು? ವಸ್ತುತಃ ಯಾರು ಹೊತ್ತದ್ದು? ಅದರಿಂದಾಗಿ ವಸ್ತುತಃ ನಾನು ಹೊತ್ತದ್ದಲ್ಲ. ಈ ಇಡೀ ಜಗತ್ತನ್ನು ಹೊತ್ತವನು ಭಗವಂತ. ಆ ಕಾರಣದಿಂದ ಮತ್ತೆ ಆತ್ಮ ಶುದ್ಧೋಕ್ಷರ ಶಾಂತೋ ನಿರ್ಗುಣ ಪ್ರಕೃತೇ ಪರಃ ಪ್ರವೃದ್ಧ ಪಚಯೋ ನಾಸ್ಯ ಏಕಸ್ಯಾಖಿಲ ಜಂತುಷು. ಒಳಗೆ ಕೂತ ಭಗವಂತನಿಗುಂಟಲ್ವ, ಅವನಿಗೆ ಆತ್ಮ ಶುದ್ಧ, ಅವನಿಗೆ ಯಾವುದೇ ರೀತಿಯಾದ ದೋಷಗಳಿಲ್ಲ. ಅವನು ನಿರಾಕಾರ, ಪ್ರಕೃತಿ ತತ್ವಕ್ಕಿಂತಲೂ ಕೂಡ ಆಚೆಗಿರುವವನು. ಅವನಿಗೆ ಪ್ರವೃದ್ಧಿಯೂ ಇಲ್ಲ, ಅಪಚಯವೂ ಕೂಡ ಇಲ್ಲ. ಅಂತಹ ಭಗವಂತ ಇಡೀ ಜಗತ್ತಿನ ಕರ್ಮಗಳನ್ನು ಪ್ರತಿಯೊಬ್ಬರ ಒಳಗೆ ಕೂತು ಮಾಡಿಸ್ತಾ ಇದ್ದಾನೆ. ಅಂಥವನು ಮಾಡಿಸ್ತಾ ಇರುವುದು ಅವನಿಗೆ ಭಾರ ಉಂಟು ಅಂತ ಹೇಳ್ತೀಯಾ? ಅವನಿಗೆ ಭಾರ ಇಲ್ಲ, ಇನ್ನು ನಾನು ಅಂತ ಹೇಳ್ತೀನಿ ಅಂತಾದರೆ ತುಂಬ ವಿಸ್ತಾರವಾದ ಉಪದೇಶಗಳು, ಸಾರ ಹೇಳುವುದು ಅಂತ ಇದ್ದರೆ ನೋಡು, ಈ ಪ್ರಾಕೃತವಾದಂತಹ ಶರೀರ ಉಂಟಲ್ವ, ಇದಕ್ಕಿಂತ ವ್ಯತಿರಿಕ್ತನಾಗಿರುವವನು ಜೀವ, ಪೂರ್ಣ ವ್ಯತಿರಿಕ್ತವನು. ಅಂಥವನು ಈ ಜಡ ಪ್ರಕೃತಿ ಜಡವನ್ನು ತಲೆಯ ಮೇಲೆ ಹೊತ್ತುಕೊಳ್ಳಿಲ್ಲ. ಅವನು ದೇಹಕ್ಕಿಂತ ವ್ಯತಿರಿಕ್ತನಾಗಿ ಇದ್ದಾನೆ. ಹಾಗಿರುವಾಗ ಅವನಿಗೆ ಏನು ಭಾರ ಆಗುವಂಥದ್ದು? ಒಳಗಿನ ಜೀವಾತ್ಮನಿಗೆ ಯಾವುದೇ ರೀತಿಯಾದಂಥ ಭಾರ ಇರಬಹುದು, ವಿಕಾರಗಳಿರಬಹುದು, ಹೊತ್ತು ಅಯ್ಯೋ ಸಾಕಾಯಿತು. ಹಾಗಾದರೆ ಇದೆಲ್ಲ ಹೇಗೆ? ಇದೆಲ್ಲ ಸುಳ್ಳೆಯ ಹಾಗಾದರೆ? ಅದಕ್ಕೆ ಅವನು ಕೊಡುವ ಉತ್ತರ ಅದು ಹೇಗೆ ಅಂತಂದರೆ ಮಮತ್ವೇನ ಉಪಬ್ರಹ್ಮಿತಃ ಅಂತ ಉತ್ತರ ಕೊಟ್ಟ. ಅದಕ್ಕೆ ಕಾರಣ ಮಮಕಾರ. ಈ ದೇಹದ ಮೇಲೆ ಅಭಿಮಾನ ಇದ್ದಾಗ ಸುಖ ದುಃಖಗಳೆಲ್ಲ ಆಗುವಂಥದ್ದು.